ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿವಿ ಸ್ಪೈಸಿ ಕಿಚನ್. ಇವತ್ತು ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ನೀರು ತಗೊಂಡು ಅದು ನೀರು ಕಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಅದಾದ ನಂತರ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟು ಜಾಸ್ತಿನೂ ಬೇಯಬಾರ್ದು, 1ರಿಂದ 1.5 ನಿಮಿಷದಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ಇಷ್ಟು ಈಸಿಯಾಗಿ ಜೋಳದ ರೊಟ್ಟಿ ನೀವೇನಾದರೂ ಮಾಡೋದನ್ನು ಕಲ್ತ್ರಿ ಅಂತಂದರೆ ನಿಮ್ಮ ಊಟ ರೊಟ್ಟಿ ಇಲ್ಲದೆ ಕಂಪ್ಲೀಟೇ ಆಗೋಲ್ಲ. ಅಷ್ಟು ಈಸಿಯಾಗಿ ಮಾಡ್ಬೋದು ರೊಟ್ಟಿನ. ಹಿಟ್ಟನ್ನು ಬೇಯಿಸ್ಕೊಳ್ಳೋದಾಗಲಿ ಅಥವಾ ಹಿಟ್ಟನ್ನು ಹದ ಮಾಡ್ಕೊಳ್ಳೋದಾಗಲಿ ಈ ಎರಡೂ ಪರ್ಫೆಕ್ಟ್ ಆಯಿತು ಅಂತಂದರೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಈಗ 1ರಿಂದ 1.5 ನಿಮಿಷದಷ್ಟು ಹಿಟ್ಟನ್ನು ಬೇಯಿಸ್ಕೊಂಡು ನೀರು ಮತ್ತು ಹಿಟ್ಟನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಮೇಲ್ಮೇಲೆ ಇರೋ ಥರ ಇದು ಮಾಡಬಾರ್ದು. ಹಿಟ್ಟು ಅಷ್ಟೂ ಫುಲ್ ಕಂಪ್ಲೀಟಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಇವಾಗ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ಸ್ವಲ್ಪ ತೆಳು ಇತ್ತು, ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಈ ಟೈಮ್ನಲ್ಲಿ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಂದೇ ಸಲ ಜಾಸ್ತಿ ಹಿಟ್ಟು ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ತಾ ಬರಬೇಕು. ಈ ರೀತಿಯಲ್ಲಿ ನಾದ್ತಾ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೋಬೇಕು. ನೀವು ತೆಳು ಇತ್ತಂದರೆ ಅಷ್ಟೇ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ನೀವೆಷ್ಟು ನಾದ್ತೀರಾ ರೊಟ್ಟಿ ಅನ್ನೋದು ಪೂರಿಯಷ್ಟು ಸಾಫ್ಟಾಗಿ ಉಬ್ಬಿ ಬರುತ್ತೆ. ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚೆನ್ನಾಗಿ ನಾದಾಗಿದೆ. ಅದಾದ ನಂತರ ಇವಾಗ ನಾನು ರೊಟ್ಟಿಯ ಉರುಳಿ ಮಾಡಿಕೊಂಡು ರೊಟ್ಟಿನ ಉದುತ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಂದರೆ ನೋಡಿ, ಇವಾಗ ರೊಟ್ಟಿನ ಉದ್ದುತ್ತಾ ಇದ್ದರೆ ಎಷ್ಟು ಅಗಲ ಉದ್ದಿದ್ರೂ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಈ ಮೆಥಡಲ್ಲಿ. ಇಷ್ಟು ಪರ್ಫೆಕ್ಟಾಗಿ ನೀವು ಹಿಟ್ಟನ್ನು ಬೇಯಿಸ್ಕೊಳ್ಳೋದಾಗಲಿ ನಾದ್ಕೊಳ್ಳೋದಾಗಲಿ ಮಾಡಿದ್ರಿ ಅಂತಂದರೆ, ಹಿಟ್ಟನ್ನು ನಾದುವಾಗ ನಾವು ಬೇಯಿಸಿದಾಗ ಸ್ಪೂನಲ್ಲಿ ಮಿಕ್ಸ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ಕೈಯಲ್ಲಿ ನಾವು ನಾದ್ಕೊಳ್ಳುವಾಗ ಅದರಲ್ಲಿ ಏನಾದರೂ ಗಂಟು ಆ ಥರ ಏನಾದರೂ ಇತ್ತು ಅಂದರೆ ಚೆನ್ನಾಗಿ ಅದನ್ನು ಆ ಟೈಮಲ್ಲೇ ನಾದ್ಕೊಳ್ಳೋ ಟೈಮಲ್ಲೇ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಇವಾಗ ನಾವು ಎಷ್ಟು ಅಗಲ ಉದ್ದಿದ್ರೂ ಹಿಟ್ಟು ಸ್ವಲ್ಪನೂ ರೊಟ್ಟಿ ಹರಿತಾ ಇಲ್ಲ. ಸೊ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದಿ ರೊಟ್ಟಿನ ಮಾಡೋದ್ರಿಂದ ರೊಟ್ಟಿ ಹರಿಯೋದಿಲ್ಲ. ನೀವು ಎಷ್ಟು ಎಕ್ಸ್ಪೆಂಡ್ ಮಾಡಿದ್ರೂ ಎಷ್ಟು ಅಗಲ ಉದ್ದಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಮತ್ತು ಇವಾಗ ರೊಟ್ಟಿ ಉದ್ದಾಯಿತು. ಈಗ ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ ಇದು ಪೂರಿನ ಅಥವಾ ರೊಟ್ಟಿನ ಅಂತ. ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿನ ಬೇಯಿಸೋ ಮೆಥಡು ಅಷ್ಟೇ. ರೊಟ್ಟಿ ಬೇಯಿಸೋ ಮೆಥಡು ಪರ್ಫೆಕ್ಟಾಗಿರಬೇಕು. ನೋಡಿ, ಇವಾಗ ರೊಟ್ಟಿನ ಹಾಕಿದ್ದೀನಿ. ಆ ರೊಟ್ಟಿ ಒಂದು ಸೈಡು ಸ್ವಲ್ಪ ಬೇಯಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ಅದಾದ ಮೇಲೆ ರೊಟ್ಟಿಗೆ ಮೇಲ್ಗಡೆ ಒಂದು ಬಟ್ಟೆ ತೊಗೊಂಡು ನೀರು ಫುಲ್ಲು ಸ್ಪ್ರೆಡ್ ಆಗೋ ಥರ ಬಟ್ಟೆನಲ್ಲಿ ನೀಟಾಗಿ ಹಚ್ಚಬೇಕು. ಅದಾದ ಮೇಲೆ ರೊಟ್ಟಿ ಒಂದು 30 ಸೆಕೆಂಡ್ಸ್ ಅಷ್ಟು ಬಿಟ್ಟು ಅದನ್ನು ಮತ್ತೆ ಮಚ್ಚಾಕಬೇಕು. ಈಗ ರೊಟ್ಟಿ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಬಾರ್ದು, ಫುಲ್ಲು ಲೋ ಫ್ಲೇಮಲ್ಲೂ ಮಾಡಬಾರ್ದು. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಹಿಟ್ಟನ್ನು ಅಂದರೆ ರೊಟ್ಟಿನ ಬೇಯಿಸಬೇಕು. ನೋಡಿ, ಇವಾಗ ಒಂದು ಸೈಡ್ ಬೆಂದಾಗಿದೆ. ಈಗ ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಸೈಡು ಫುಲ್ ಬೆಂದಿದೆ. ನಾವು ಕಲರ್ ನೋಡಬಾರ್ದು. ಹಿಟ್ಟು ಲೋ ಫ್ಲೇಮಲ್ಲಿ ಲೈಕ್ ಮೀಡಿಯಮ್ ಫ್ಲೇಮ್ನಲ್ಲಿ ಬೆಂದಿದೆ ರೊಟ್ಟಿ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ರೊಟ್ಟಿ ಫುಲ್ಲು ರೋಸ್ಟ್ ಆಗೋಗುತ್ತೆ. ಮತ್ತು ರೊಟ್ಟಿ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲೇ ಒಂದು ಈರುಳ್ಳಿ ಚಟ್ನಿ ಅಂತ ಮಾಡಿದ್ದೆ, ಅದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಚಟ್ನಿ ಸಹಿತ ಈ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಚಳಿ ವೆದರ್ಗೆ ತುಂಬ ಟೇಸ್ಟಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ. ನೀವು ಟ್ರೈ ಮಾಡಿ. ಚೆನ್ನಾಗಿ ಹದವಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ನಿ. ಕಾಳು ಪಲ್ಯ ಆಗಲಿ, ಎಣ್ಗಾಯಿ ಪಲ್ಯ ಆಗಲಿ, ವೆಜ್ ನಾನ್ ವೆಜ್ ಯಾವ ಥರ ನಾವು ಪಲ್ಯಗಳನ್ನಾಗಲಿ ಗ್ರೇವಿಗಳನ್ನ ಮಾಡ್ಕೊಂಡು ತಿಂದ್ರೂ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ತುಂಬ ಈಸಿಯಾಗಿ ರೊಟ್ಟಿನ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ.
ರೊಟ್ಟಿ ಬರಲ್ಲ ಮಾಡೋದಕ್ಕೆ ಅಂತ ಅನ್ನೋರು ಸಹಿತ ತುಂಬ ಈಸಿಯಾಗಿ ಮಾಡ್ಬೋದು. ರೊಟ್ಟಿ ಮಾಡೋದನ್ನು ಕಲೀರಿ. ಆದಷ್ಟು ಹೊರ್ಗಿನ ಫುಡ್ಡನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.